ಮಿಲಿಟರಿಯವರಿಗೆ ಅವರಿಗೆ ಇದು ಕೊಟ್ಟಿದ್ದಾರೆ ಫುಲ್ ಪವರ್. ನಾನಿರುವಾಗ ಪವರ್ ಎಲ್ಲ ದಿಲ್ಲಿ ಒಳಗೆ ಇರ್ತಿತ್ತು, ದಿಲ್ಲಿಂದನೇ ಬರಬೇಕಾಗಿತ್ತು. ನಾವು 1971ರಲ್ಲಿ 93,000 ಜನ ಕೈದಿ ಮಾಡಿದ್ವಿ ಎಲ್ಲಿ ಬಾಂಗ್ಲಾದೇಶ. ಅವ್ರನ್ನ ತಗೊಂಡು ಇಂಡಿಯಾದಾಗ ಇಟ್ರು. 3 ವರ್ಷದ ದಿನ ಅವರಿಗೆ ಊಟ ಉಪಚಾರ ಫ್ರೀ ಊಟ ಸಂಬಳ ಇದೆಲ್ಲ ಕೊಟ್ಟು ಅವ್ರು ಇದು ಮಾಡಿ ಅವ್ರನ್ನ 3 ವರ್ಷದ ತನಕ ಮತ್ತೆ 3 ವರ್ಷದ ಮೇಲೆ ಬಿಟ್ಟು ಕಳಿಸಿದ್ರು. ಯಾಕೆ ಬಿಡಬೇಕಾಗಿತ್ತು? ಬಿಡಬಾರ್ದಾಗಿತ್ತು. ಇಲ್ಲಿ ಲಾಹೋರ್ವರೆಗೆ ಹೋಗಿದ್ರು, ಅಲ್ಲಿನೂ ಅದನ್ನು ಬಿಟ್ಟರು. ಆಮೇಲೆ ಈಗ ಒಳ್ಳೆ ಸುಸೈಮ ಬಂದಿತ್ತು ಸುಸಂಧಿ. ಆದರೆ ನಡುವೆ ಏನೋ ಒಂದು ಹೇಳ್ತಾರಲ್ಲ ಅಡ್ಡು ಬಂತು ಅಂತೇಳಿ, ಈ ಟ್ರಂಪ್ ಬಂದಿದ್ದರಿಂದ ಹಂಗಾತು ಅಂತ ಹೇಳ್ತಾರೆ. ಇಲ್ಲ, ಇದು ಅದರ ಹಿನ್ನೆಲೆ ತುಂಬಾ ಇದೆ. ಯಾಕಂದ್ರೆ ದೇಶನ ನೋಡ್ಬೇಕು, ಯುದ್ಧನ ಮಾಡಬೇಕು, ಮತ್ತು ಹೊರಗಿನ ಗ್ಲೋಬಲ್ ಇದರಿಂದ ನೋಡ್ಬೇಕು. ಏನ್ ನೋಡ್ಬೇಕಪ್ಪ ಅಂತಂದ್ರೆ ನಾಳೆ ಆಗು ಹೋಗೋ ವಿಚಾರ ಥಿಂಕ್ ಮಾಡ್ತಾರೆ. ಯಾರೋ ರಾಜತಾಂತ್ರಿಕನವರು ಎಲ್ಲರೂ ಥಿಂಕ್ ಮಾಡ್ತಾರೆ, ಏನಪ್ಪಾ ನಮ್ಮ ದೇಶ ಹಿಂಗೆ ಹೊಡೆದಾಡಕತ್ತೀರ, ಅವ್ರು ಬೇಡ ಅಂತ ಹೇಳಿದ್ರು. ನಾಳೆ ಅವ್ರಿಂದನ ಏನು ನಮಗೆ ಉಪಯೋಗ ಇರ್ತೈತಿ, ಅದನ್ನು ಉಪಯೋಗಪಡಿಸ್ಕೋಬೇಕು. ಸರಿ, ಅವ್ರು ಹೇಳಿದ್ರ ಈ ಸೀಸ್ ಫೈರ್ ಅಂತಂದ್ರೆ ಯುದ್ಧ ನಡೆದಂದ್ರೆ ಸೀಸ್ ಫೈರ್ ಅಂತಾರೆ. ಇದು ಯುದ್ಧ ಅಲ್ಲ, ಕಾರ್ಯಾಚರಣೆ. ಇದು ಪಹಲ್ಗಾಮ್ ಉಗ್ರವಾದಿಗಳಿಗೆ ಹೊಡೆಯ ಕಾರ್ಯಾಚರಣೆ. ಸಿಂಧೂರ್ ಆಪರೇಷನ್ ಇದು ಯುದ್ಧ ಅಲ್ಲ.